RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಅನ್ನು ಅರ್ಥೈಸಿಕೊಳ್ಳುವ ಸರಣಿ ಸಂಚಿಕೆ 10. ಇದನ್ನು ನಿಮಗಾಗಿ ತರುತ್ತಿರುವವರು RSGE. ಎಲ್ಲರಿಗೂ ಸ್ವಾಗತ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016. ಇದರ ಕೆಲವು ಸ್ವಲ್ಪ ಜಟಿಲ ಅನ್ಸಬಹುದು, ಆದರೆ ಬಹಳ ಮುಖ್ಯವಾದ ಸೆಕ್ಷನ್ಗಳನ್ನ ಅರ್ಥ ಮಾಡ್ಕೊಳ್ಳೋ ನಮ್ಮ ಈ ಪ್ರಯತ್ನ ಮುಂದುವರಿತಾ ಇದೆ. ಇವತ್ತು ನಾವು ಸೆಕ್ಷನ್ 19ರಿಂದ 23ರವರೆಗೆ ಗಮನ ಹರಿಸೋಣ ಅಂತಿದ್ದೇವೆ. ಅಂದರೆ ವೃತ್ತಿ ತರಬೇತಿ, ಕೆಲಸದಲ್ಲಿ ತಾರತಮ್ಯ ಇರಬಾರ್ದು ಅನ್ನೋದು, ಸಮಾನ ಅವಕಾಶ ನೀತಿ, ರೆಕಾರ್ಡ್ಸ್ ಹೇಗಿಡ್ಬೇಕು ಮತ್ತೆ ದೂರಿದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ನಮ್ಮ ಈ ಚರ್ಚೆಗೆ ಮೂಲ ಆಧಾರ ಅಂದ್ರೆ ಕಾಯ್ದೆಯ ಪ್ರತಿ, ಜೊತೆಗೆ DEOC ಮತ್ತೆ NCPEDP ಅವರು ಸಿದ್ಧಪಡಿಸಿರೋ ಕೈಪಿಡಿ, ಆಮೇಲೆ ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶಿ ಕೈಪಿಡಿ ಕೂಡ ಇದೆ. ಈ ಸೆಕ್ಷನ್ಗಳ ಒಳಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡಾಡ್ತಾ ಇರುತ್ತಲ್ವಾ? ಈಗ ವಿಕಲಚೇತನರಿಗೆ ಕೆಲಸ ಕೊಡುವಾಗ ಅಥವಾ ಕೆಲಸದ ಜಾಗದಲ್ಲಿ ತಾರತಮ್ಯ ಮಾಡೋದು ಸರಿನಾ? ಕಾನೂನೇನ್ ಹೇಳುತ್ತೆ? ಮತ್ತೆ ಇದು ಬರೀ ಸರ್ಕಾರಿ ಆಫೀಸ್ಗಳಿಗೆ ಮಾತ್ರನಾ ಅಥವಾ ಪ್ರೈವೇಟ್ ಕಂಪನಿಗಳಿಗೂ ಇದೇ ರೂಲ್ಸ್ ಅಪ್ಲೈ ಆಗುತ್ತಾ? ಹೌದು, ಒಳ್ಳೆ ಪ್ರಶ್ನೆ. ಆಮೇಲೆ ಯೋಗ್ಯ ಸೌಕರ್ಯ ಅಂತ ಹೇಳ್ತಾರೆ, ರೀಸನೇಬಲ್ ಅಕಾಮಡೇಷನ್ ಅಂತ. ಅದರ ನಿಜವಾದ ಅರ್ಥ ಏನು? ಅದನ್ನ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಇದು ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಹೌದು. ಮತ್ತೆ ಪ್ರತಿಯೊಂದು ಕಂಪನಿಗೂ ಸಮಾನ ಅವಕಾಶ ನೀತಿ ಇರಲೇಬೇಕಾ? ಅದರಲ್ಲಿ ಏನೇನಿರಬೇಕು? ಏನಾದ್ರೂ ತಾರತಮ್ಯ ಆದ್ರೆ ಎಲ್ಲಿ ದೂರ ಕೊಡ್ಬೇಕು, ಹೇಗೆ, ಯಾರಿಗೆ? ಈ ತರದ ಪ್ರಶ್ನೆಗಳು ಸಹಜ. ಈ ಪ್ರಶ್ನೆಗಳ ಉತ್ತರಗಳು ಕೇವಲ ಕಾನೂನಿನ ಮಾತುಗಳಲ್ಲ. ವಿಕಲಚೇತನ ವ್ಯಕ್ತಿಗಳು ಸಮಾಜದಲ್ಲಿ ಆರ್ಥಿಕವಾಗಿ ಹೇಗೆ ಸಮಾನವಾಗಿ ಭಾಗವಹಿಸಬಹುದು ಅನ್ನೋದರ ಹಿಂದಿನ ಆಶಯವನ್ನು ತೋರಿಸುತ್ತೆ. ಬನ್ನಿ ಇವುಗಳಿಗೆ ಉತ್ತರ ಹುಡ್ಕೋಣ. ಮೊದಲಿಗೆ ಸೆಕ್ಷನ್ 19 ತಗೊಳ್ಳೋಣ. ಇದು ವೃತ್ತಿ ತರಬೇತಿ ಮತ್ತು ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದ್ದು. ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಸ್ವತಂತ್ರನಾಗ್ಬೇಕಾದ್ರೆ ಸ್ಕಿಲ್ಸ್ ಎಷ್ಟು ಮುಖ್ಯ ಅಲ್ವಾ? ಖಂಡಿತವಾಗಿಯೂ. ಸೆಕ್ಷನ್ 19 ಆರ್ಥಿಕ ಸಬಲೀಕರಣದ ಒಂದು ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಇದು ಸರ್ಕಾರದ ಮೇಲೆ ಒಂದು ಜವಾಬ್ದಾರಿಯನ್ನ ಹಾಕುತ್ತೆ. ಏನ್ ಹೇಳುತ್ತೆ ಅದು? ಅಂದ್ರೆ ಸರ್ಕಾರ ವಿಕಲಚೇತನರಿಗಾಗಿ ವೃತ್ತಿ ತರಬೇತಿ ಮತ್ತೆ ಸ್ವಂತ ಉದ್ಯೋಗ ಶುರು ಮಾಡಲಿಕ್ಕೆ ಸಹಾಯ ಆಗೋ ಹಾಗೆ ಯೋಜನೆಗಳನ್ನ ಮಾಡಬೇಕು ಅಂತ. ಇದರಲ್ಲಿ ಕೆಲವು ಮುಖ್ಯ ಅಂಶಗಳಿವೆ. ಒಂದು, ಈಗಾಗಲೇ ಇರೋ ಎಲ್ಲಾ ಸರ್ಕಾರಿ ಮತ್ತೆ ಮುಖ್ಯವಾಹಿನಿ ತರಬೇತಿ ಕೇಂದ್ರಗಳು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂಗಳಿದೆಯಲ್ಲ, ಅಲ್ಲೆಲ್ಲ ವಿಕಲಚೇತನರನ್ನ ಸೇರಿಸ್ಕೋಬೇಕು. ಅವರಿಗೆ ಅಂತ ಪ್ರತ್ಯೇಕ ಮಾಡೋದು ಮಾತ್ರ ಅಲ್ಲ, ಎಲ್ಲರ ಜೊತೆ ಸೇರಿಸೋದು ಮುಖ್ಯ. ಅಂದ್ರೆ ಇನ್ಕ್ಲೂಷನ್. ಎಲ್ಲರ ಜೊತೆ ಅವರು ಟ್ರೈನಿಂಗ್ ತಗೋಬೇಕು. ಅದಕ್ಕೆ ಬೇಕಾದ ಸಪೋರ್ಟ್ ಕೂಡ ಸರ್ಕಾರ ಕೊಡಬೇಕಾಗುತ್ತೆ. ಹೌದು ಹೌದು, ಅದೇ ಎರಡನೇ ಪಾಯಿಂಟ್. ಆ ಟ್ರೈನಿಂಗ್ ಪೂರ್ತಿ ಮಾಡೋಕೆ ಏನ್ ಬೇಕು ಆ ಸಪೋರ್ಟ್ ಫೆಸಿಲಿಟೀಸ್ ಕೊಡಬೇಕು. ಮೂರನೇದಾಗಿ, ಕೆಲವು ನಿರ್ದಿಷ್ಟ ವಿಕಲಚೇತನತೆಗಳನ್ನ ಗಮನದಲ್ಲಿಟ್ಕೊಂಡು, ಉದಾಹರಣೆಗೆ ಡೆವಲಪ್ಮೆಂಟಲ್, ಇಂಟೆಲೆಕ್ಚುಯಲ್, ಮಲ್ಟಿಪಲ್ ಡಿಸೆಬಿಲಿಟೀಸ್, ಆಟಿಸಮ್ ಇರೋರಿಗೆ, ಅವರಿಗಾಗಿ ಸ್ಪೆಷಲ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಂಗಳನ್ನ ಮಾಡಬೇಕು. ಮುಖ್ಯವಾಗಿ ಈ ಟ್ರೈನಿಂಗ್ಗಳು ಮಾರ್ಕೆಟ್ಗೆ ಲಿಂಕ್ ಆಗಿರ್ಬೇಕು. ಅಂದ್ರೆ ಟ್ರೈನಿಂಗ್ ಆದ್ಮೇಲೆ ಕೆಲಸ ಸಿಗೋ ಹಾಗಿರ್ಬೇಕು. ಬರೀ ಟ್ರೈನಿಂಗ್ ಅಷ್ಟೇ ಅಲ್ಲ, ಸ್ವಂತ ಉದ್ಯೋಗ ಶುರು ಮಾಡೋಕೆ ದುಡ್ಡಿನ ಸಹಾಯ ಕೂಡ ಬೇಕಾಗುತ್ತಲ್ಲ? ಖಚಿತವಾಗಿ. ಅದಕ್ಕೆ 4ನೇ ಅಂಶ, ವೊಕೇಶನಲ್ ಟ್ರೈನಿಂಗಿಗೆ ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ರಿಯಾಯಿತಿ ದರದಲ್ಲಿ ಲೋನ್ ಕೊಡಬೇಕು. ಇದರಲ್ಲಿ ಮೈಕ್ರೋ ಕ್ರೆಡಿಟ್ ಅಂದ್ರೆ ಸಣ್ಣ ಸಾಲಗಳು ಸೇರಿವೆ. ಹೌದು. 5ನೇದಾಗಿ, ವಿಕಲಚೇತನ ವ್ಯಕ್ತಿಗಳೇನಾದ್ರೂ ಪ್ರಾಡಕ್ಟ್ಸ್ ಮಾಡಿದ್ರೆ ಅದನ್ನ ಮಾರ್ಕೆಟ್ ಮಾಡೋಕೆ, ಮಾರಾಟ ಮಾಡೋಕೆ ಸಪೋರ್ಟ್ ಮಾಡಬೇಕು. ಓ, ಇದು ಒಳ್ಳೆ ಅಂಶ. ಅಷ್ಟೇ ಅಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ನಲ್ಲಿರೋ ವಿಕಲಚೇತನರ ಒಂದು ಡೇಟಾಬೇಸ್ ಕೂಡ ಇಟ್ಕೋಬೇಕು. ಕೆಪಿಡಿಯಲ್ಲಿ ಇನ್ನೊಂದು ಅಂಶ ಇದೆ. ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಕನಿಷ್ಠ 5% ಸೀಟುಗಳನ್ನ ವಿಕಲಚೇತನರಿಗೆ ರಿಸರ್ವ್ ಮಾಡಬೇಕು ಮತ್ತೆ ಅಡ್ಮಿಷನ್ಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಕೊಡಬೇಕು ಅಂತ. NHFDC ಅಂತಹ ಸಂಸ್ಥೆಗಳು ಲೋನ್ ಕೊಡೋಲಿ ಸಹಾಯ ಮಾಡ್ತವೆ ಅಂತ ಕೈಪಿಡಿಯಲ್ಲಿ ನೋಡಿದ ಹಾಗೆ ನೆನಪು. ಹೌದು, ರಾಷ್ಟ್ರೀಯ ವಿಕಲಾಂಗ ವಿತ್ತ ಹಾಗೂ ಅಭಿವೃದ್ಧಿ ನಿಗಮ
ಅದು ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಇದು ನಿಜವಾಗ್ಲೂ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಒಂದು ಒಳ್ಳೆ ಬೇಸ್. ಸರಿ, ಈಗ ತುಂಬಾ ಮುಖ್ಯವಾದ ಸೆಕ್ಷನ್ 20ಗೆ ಬರೋಣ, ಉದ್ಯೋಗದ ಹಕ್ಕುಗಳು. ಇಲ್ಲಿ ವಿಷಯ ಸ್ವಲ್ಪ ಆಕ್ಚುಲಿ ತುಂಬಾ ಗಂಭೀರ ಮತ್ತು ಇಂಟ್ರೆಸ್ಟಿಂಗ್ ಕೂಡ. ಯಾಕಂದ್ರೆ ಇದು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಎರಡಕ್ಕೂ ಅನ್ವಯಿಸುತ್ತೆ. ನಿಜನಾ ಇದು? ಸಂಪೂರ್ಣವಾಗಿ ನಿಜ. ಕಾಯ್ದೆಯಲ್ಲಿ ಸಂಸ್ಥೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಂತ ಪದ ಬಳಸಿದ್ದಾರೆ. ಅದರ ಡೆಫಿನಿಷನ್ ನೋಡಿದ್ರೆ ಅದು ಸರ್ಕಾರಿ ಮತ್ತು ಖಾಸಗಿ ಎರಡನ್ನೂ ಕವರ್ ಮಾಡುತ್ತೆ ಅಂತ ಕೈಪಿಡಿ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳೂ ಸೇರಿ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ಹೌದು, ಬಹುತೇಕ ಎಲ್ಲಾ ಕೆಲಸದ ಸ್ಥಳಗಳಿಗೂ ಇದು ಅನ್ವಯಿಸುತ್ತೆ. ಈ ಸೆಕ್ಷನ್ನ ಮೊದಲನೇ ಮತ್ತು ಮುಖ್ಯವಾದ ಮಾತೇನು ಅಂದ್ರೆ, ಯಾವುದೇ ಸಂಸ್ಥೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಿ, ಅದು ನೇಮಕಾತಿ ಇರ್ಬೋದು, ಟ್ರೈನಿಂಗ್, ಪ್ರಮೋಷನ್, ಸಂಬಳ, ಕೆಲಸದ ವಾತಾವರಣ, ಟ್ರಾನ್ಸ್ಫರ್, ಹೀಗೆ ಯಾವುದರಲ್ಲೇ ಆಗಲಿ ವಿಕಲಚೇತನ ವ್ಯಕ್ತಿ ಅಂತ ತಾರತಮ್ಯ ಮಾಡುವಾಗಿಲ್ಲ. ಬಹಳ ಸ್ಪಷ್ಟವಾಗಿದೆ. ಇದರಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದ ಅಂಶ ಇದೆ. ಕೆಲಸದಲ್ಲಿ ಇರುವಾಗ ಅಂಗವೈಕಲ್ಯಕ್ಕೆ ತುತ್ತಾದ್ರೆ ಅಂಥವರ ಪರಿಸ್ಥಿತಿ ಏನು? ಇದು ಅತ್ಯಂತ ಮಾನವೀಯ ಮತ್ತು ಮುಖ್ಯವಾದ ರಕ್ಷಣೆ. ಸೆಕ್ಷನ್ 20ರ ಉಪವಿಭಾಗ 4ರಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸದಲ್ಲಿರುವಾಗ ಯಾರಿಗಾದರೂ ಅಂಗವೈಕಲ್ಯ ಉಂಟಾದ್ರೆ ಆ ಕಾರಣಕ್ಕೆ ಅವರನ್ನ ಕೆಲಸದಿಂದ ತೆಗೆಯೋ ಹಾಗಿಲ್ಲ ಅಥವಾ ಅವರ ಪೋಸ್ಟ್ನ ರ್ಯಾಂಕ್ ಕಡಿಮೆ ಮಾಡೋ ಹಾಗಿಲ್ಲ, ಅಂದ್ರೆ ಡಿಮೋಷನ್. ಓಹೋ. ಒಂದು ವೇಳೆ ಅವರಿಗೆ ಮೊದಲು ಮಾಡ್ತಿದ್ದ ಕೆಲಸವನ್ನ ಮುಂದುವರಿಸೋಕೆ ಕಷ್ಟ ಆದ್ರೆ ಅವರನ್ನ ಅದೇ ಸಂಬಳ, ಸೌಲಭ್ಯಗಳ ಜೊತೆ ಬೇರೆ ಸೂಕ್ತವಾದ ಪೋಸ್ಟಿಗೆ ಹಾಕಬೇಕು. ಸರಿ. ಒಂದು ವೇಳೆ ಅಂಥ ಪೋಸ್ಟ್ ಖಾಲಿ ಇಲ್ಲದಿದ್ರೆ ಒಂದು ಸೂಪರ್ ನ್ಯೂಮರರಿ ಪೋಸ್ಟ್ ಅಂತ, ಅಂದ್ರೆ ಒಂದು ಹೆಚ್ಚುವರಿ ಹುದ್ದೆ ಸೃಷ್ಟಿ ಮಾಡಿ ಆ ಹುದ್ದೆ ಸಿಗೋವರೆಗೂ ಅಥವಾ ಅವ್ರು ರಿಟೈರ್ ಆಗೋವರೆಗೂ ಅದೇ ಸಂಬಳದಲ್ಲಿ ಮುಂದುವರಿಸಬೇಕು. ಇದು ಜಾಬ್ ಸೆಕ್ಯೂರಿಟಿ ದೃಷ್ಟಿಯಿಂದ ಬಹಳ ಬಹಳ ದೊಡ್ಡ ರಕ್ಷಣೆ ಅಲ್ವಾ? ಹೌದು, ಖಂಡಿತ. ಇದೇ ಸೆಕ್ಷನ್ನಲ್ಲಿ ಯೋಗ್ಯ ಸೌಕರ್ಯ ಅಥವಾ ರೀಸನಬಲ್ ಅಕಾಮಡೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ವಿ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಯೋಣ. ಇದು ತುಂಬಾ ಮುಖ್ಯ ಅನ್ಸುತ್ತೆ ನನ್ಗೆ. ಏನಿದು ಯೋಗ್ಯ ಸೌಕರ್ಯ? ಪ್ರಾಕ್ಟಿಕಲ್ ಅದಂದ್ರೆ ಏನು? ಯೋಗ್ಯ ಸೌಕರ್ಯ ಇದು ಈ ಕಾಯ್ದೆಯ ಒಂದು ರೀತಿ ಹೃದಯ ಭಾಗ ಅಂತ ಹೇಳ್ಬೋದು. ವಿಕಲಚೇತನರು ಎಲ್ಲರ ಹಾಗೆ ಸಮಾನವಾಗಿ ಭಾಗವಹಿಸೋಕೆ ಇದು ಅತ್ಯಗತ್ಯ. ಕಾಯ್ದೆಯ ಸೆಕ್ಷನ್ 2Y ಇದನ್ನ ಡಿಫೈನ್ ಮಾಡುತ್ತೆ. ಸರಳವಾಗಿ ಹೇಳೋದಾದ್ರೆ, ವಿಕಲಚೇತನ ವ್ಯಕ್ತಿಗಳು ಇತರರ ಜೊತೆಗೆ ಸಮಾನವಾಗಿ ತಮ್ಮ ಹಕ್ಕುಗಳನ್ನ ಅನುಭವಿಸೋಕೆ, ತಮ್ಮ ಕೆಲಸ ಮಾಡೋಕೆ ಅನುಕೂಲ ಆಗುವಂತೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಸಂಸ್ಥೆಗೆ ಅದು ಅಸಮಂಜಸ ಅಥವಾ ಅನಗತ್ಯ ಹೊರೆ ಆಗದ ಹಾಗೆ ಅಗತ್ಯ ಮತ್ತು ಸೂಕ್ತವಾದ ಮಾರ್ಪಾಡುಗಳು ಮತ್ತು ಹೊಂದಾಣಿಕೆಗಳನ್ನು ಮಾಡೋದು. ಸರಿ. ಪ್ರವೇಶಿಸುವಿಕೆ ಅಂದ್ರೆ ಆಕ್ಸೆಸಿಬಿಲಿಟಿ ಮತ್ತೆ ಯೋಗ್ಯ ಸೌಕರ್ಯ ಅಂದ್ರೆ ರೀಸನಬಲ್ ಅಕಾಮಡೇಷನ್, ಇವೆರಡಕ್ಕೂ ವ್ಯತ್ಯಾಸ ಇದೆಯಾ? ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಕೆಲವರಿಗೆ. ಹೌದು, ಒಳ್ಳೆ ಪ್ರಶ್ನೆ. ಪ್ರವೇಶಿಸುವಿಕೆ ಅನ್ನೋದು ಒಂದು ರೀತಿ ಯೂನಿವರ್ಸಲ್ ಡಿಸೈನ್ ಇದ್ದ ಹಾಗೆ, ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುವಂತ ಸಾಮಾನ್ಯ ವ್ಯವಸ್ಥೆ. ಉದಾಹರಣೆಗೆ ಆಫೀಸ್ ಬಿಲ್ಡಿಂಗ್ಗೆ ರ್ಯಾಂಪ್ ಇರೋದು, ಲಿಫ್ಟ್ನಲ್ಲಿ ಬ್ರೈಲ್ ಬಟನ್ ಇರೋದು, ಅಥವಾ ವೆಬ್ಸೈಟ್ಗಳು ಸ್ಕ್ರೀನ್ ರೀಡರ್ಗೆ ಸಪೋರ್ಟ್ ಮಾಡೋದು, ಇವೆಲ್ಲ ಪ್ರವೇಶಿಸುವಿಕೆ. ಇದು ಒಂದು ಗುಂಪಿನ ಅಗತ್ಯಗಳನ್ನು ಪೂರೈಸುತ್ತೆ. ಆದರೆ ಯೋಗ್ಯ ಸೌಕರ್ಯ ಅನ್ನೋದು ಹೆಚ್ಚು ವೈಯಕ್ತಿಕ, ಇಂಡಿವಿಜುವಲೈಸ್ಡ್. ಇದು ಒಬ್ಬ ನಿರ್ದಿಷ್ಟ ವಿಕಲಚೇತನ ನೌಕರನ ಸ್ಪೆಸಿಫಿಕ್ ಆದ ಅಗತ್ಯಕ್ಕೆ ತಕ್ಕಂತಿರುತ್ತೆ. ಕೆಲವು ಉದಾಹರಣೆಗಳ ಮೂಲಕ ಇದನ್ನ ಇನ್ನಷ್ಟು ಕ್ಲಿಯರ್ ಮಾಡಬಹುದಾ? ನಿಜ ಜೀವನದಲ್ಲಿ ಇದು ಹೇಗೆ ಕಾಣಿಸುತ್ತೆ? ಖಂಡಿತ. ಕೈಪಿಡಿಗಳಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನಲ್ಲಿ ಕೆಲವು ಒಳ್ಳೆ ಉದಾಹರಣೆಗಳಿವೆ. ಹೇಗೆ ಅಂದ್ರೆ, ಒಬ್ಬ ಎಂಪ್ಲಾಯಿಗೆ ಬ್ಯಾಕ್ ಪೇಯ್ನ್ ಇದ್ರೆ ಅವ್ರಿಗೊಂದು ಸ್ಪೆಷಲ್ ಚೇರ್ ಕೊಡೋದು, ಅಥವಾ ಅವರ ಟೇಬಲ್ ಹೈಟ್ ಅಡ್ಜಸ್ಟ್ ಮಾಡೋದು, ಕೇಳಿಸೋದ್ರಲ್ಲಿ ತೊಂದರೆ ಇರೋರಿಗೆ ಫೋನ್ ಕಾಲ್ಸ್ ಬದಲು ಇಮೇಲ್ ಅಥವಾ ಚಾಟ್ ಮೂಲಕ ಕೆಲಸ ಮಾಡೋಕೆ ಅವಕಾಶ ಕೊಡೋದು, ಅಥವಾ ಮೀಟಿಂಗ್ಸ್ಗಳಲ್ಲಿ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಕೊಡೋದು, ದೃಷ್ಟಿ ದೋಷ ಇರೋರಿಗೆ ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಹಾಕ್ಕೊಡೋದು, ಅಥವಾ ಬೇಕಾದ್ರೆ ಓದೋಕೆ ಒಬ್ಬರ ಸಹಾಯ ರೀಡರ್ ಅಸಿಸ್ಟೆನ್ಸ್ ಕೊಡೋದು. ಸರಿ. ಕೆಲವು ಆರೋಗ್ಯ ಸಮಸ್ಯೆ ಇರೋರಿಗೆ, ಉದಾಹರಣೆಗೆ ಥ್ಯಾಲಸೆಮಿಯಾ, ಹೀಮೋಫೀಲಿಯಾ ಇದ್ದೋರಿಗೆ ರೆಗ್ಯುಲರ್ ಟ್ರೀಟ್ಮೆಂಟಿಗೆ ಹೋಗೋಕೆ ಸ್ವಲ್ಪ ಜಾಸ್ತಿ ಲೀವ್ ಕೊಡೋದು ಅಥವಾ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೊಡೋದು. ಓಕೆ. ಲರ್ನಿಂಗ್ ಡಿಸೇಬಿಲಿಟಿ ಇರೋರಿಗೆ ಇನ್ಸ್ಟ್ರಕ್ಷನ್ಸ್ ಬರೆದು ಕೊಡೋದು ಅಥವಾ ಕೆಲಸಕ್ಕೆ ಹೊಂದಿಕೊಳ್ಳೋಕೆ ಒಬ್ಬ ಜಾಬ್ ಕೋಚ್ ಸಹಾಯ ಕೊಡೋದು. ಇವೆಲ್ಲ ಯೋಗ್ಯ ಸೌಕರ್ಯದ ಉದಾಹರಣೆಗಳು. ಮುಖ್ಯವಾಗಿ ಇದು ಆ ವ್ಯಕ್ತಿಯ ಅಗತ್ಯಕ್ಕೆ ತಕ್ಕಂತೆ ಬದಲಾಗುತ್ತೆ. ಹಾಗಾದ್ರೆ ಒಂದು ಸಂಸ್ಥೆ ಈ ರೀತಿ ಯೋಗ್ಯ ಸೌಕರ್ಯ ಕೊಡೋಕೆ ಇಲ್ಲ, ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ನೋಡ್ತಾರೆ? ಇದು ತುಂಬಾ ಸೀರಿಯಸ್ ವಿಷಯ. ಕಾಯ್ದೆಯ ಸೆಕ್ಷನ್ 3(5) ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯೋಗ್ಯ ಸೌಕರ್ಯ ಕೊಡೋಕೆ ನಿರಾಕರಿಸಿದ್ರೆ ಅದು ತಾರತಮ್ಯವೇ ಸರಿ, ಡಿಸ್ಕ್ರಿಮಿನೇಷನ್.
ಓ ಸಂಸ್ಥೆ ಇದು ನಮಗೆ ತುಂಬ ಹೊರೆ ಆಗತ್ತೆ, ಅನ್ಡ್ಯೂ ಬರ್ಡನ್ ಅಂತ ವಾದ ಮಾಡಬಹುದು. ಆದರೆ ಆ ಹೊರೆ ಹೇಗಾಗತ್ತೆ ಅಂತ ಸಾಬೀತು ಮಾಡೋ ಜವಾಬ್ದಾರಿ ಸಂಸ್ಥೆದೇ ಇರುತ್ತೆ. ಸುಲಭವಾಗಿ ಹೇಳೋಕ್ಕಾಗಲ್ಲ. ಹೌದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಕೋರ್ಟ್ಗಳು ಈ ಅತಿಯಾದ ಹೊರೆ ಅನ್ನೋ ವಾದವನ್ನ ಬಹಳ ಕಟ್ಟುನಿಟ್ಟಾಗಿ ಪರಿಶೀಲಿಸ್ತವೆ. ಸುಲಭವಾಗಿ ಆ ಕಾರಣವೇಳಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಯೋಗ್ಯ ಸೌಕರ್ಯ ಕೊಡೋದು ಬರೀ ಒಂದು ಆಪ್ಷನ್ ಅಲ್ಲ, ಅದು ಒಂದು ಲೀಗಲ್ ಡ್ಯೂಟಿ, ಕಾನೂನಾತ್ಮಕ ಕರ್ತವ್ಯ. ಅರ್ಥ ಆಯ್ತು. ಅಂದ್ರೆ ಸೆಕ್ಷನ್ 20 ತಾರತಮ್ಯ ಮಾಡಬೇಡಿ ಅಂತ ಹೇಳೋದಷ್ಟೇ ಅಲ್ಲ, ಆಕ್ಟಿವ್ ಆಗಿ ಸೌಲಭ್ಯ ಕೊಟ್ಟು ಸಮಾನ ಅವಕಾಶ ಕೊಡಿ ಅಂತಾನೂ ಹೇಳುತ್ತೆ. ಸರಿ, ಈ ಪ್ರಿನ್ಸಿಪಲ್ಸ್ ಎಲ್ಲ ಒಂದು ಪಾಲಿಸಿ ರೂಪದಲ್ಲಿ ಸಂಸ್ಥೆಯೊಳಗೆ ಹೇಗ್ ತರೋದು? ಅದಕ್ಕೆ ಸೆಕ್ಷನ್ 21 ಏನಾದ್ರೂ ಹೇಳತ್ತಾ? ಹೌದು, ನೀವು ಕರೆಕ್ಟಾಗಿ ಲಿಂಕ್ ಮಾಡಿದ್ರಿ. ಸೆಕ್ಷನ್ 20 ತತ್ವಗಳನ್ನ ಹೇಳಿದ್ರೆ ಸೆಕ್ಷನ್ 21 ಅದನ್ನ ಕಾರ್ಯರೂಪಕ್ಕೆ ತರೋಕೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ. ಇದರ ಪ್ರಕಾರ ಪ್ರತಿಯೊಂದು ಸಂಸ್ಥೆ ಮತ್ತೆ ನೆನ್ಪಿಡಿ, ಸರ್ಕಾರಿ ಮತ್ತು ಖಾಸಗಿ ಎರಡೂ ಒಂದು ಸಮಾನ ಅವಕಾಶ ನೀತಿ, ಈಕ್ವಲ್ ಆಪರ್ಚುನಿಟಿ ಪಾಲಿಸಿ ಅಂತ ಮಾಡಲೇಬೇಕು. ಇದು ಕಡ್ಡಾಯ. ಕಡ್ಡಾಯನಾ? ಹೌದು, ಕಡ್ಡಾಯ. ಆ ಪಾಲಿಸಿಯನ್ನ ಪಬ್ಲಿಷ್ ಮಾಡಬೇಕು, ಮತ್ತೆ ಮುಖ್ಯವಾಗಿ ಅದನ್ನ ಸ್ಟೇಟ್ ಕಮಿಷನರ್ ಅಥವಾ ಚೀಫ್ ಕಮಿಷನರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಈ ಪಾಲಿಸಿಯಲ್ಲಿ ಏನೇನಿರ್ಬೇಕು? ಸುಮ್ನೆ ನಾವು ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಒಂದು ಲೈನ್ ಬರೆದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಕೈಪಡಿ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳುತ್ತೆ. ಈ ಪಾಲಿಸಿಯಲ್ಲಿ ಕೆಲವು ಸ್ಪೆಸಿಫಿಕ್ ವಿಷಯಗಳು ಇರಲೇಬೇಕು. ನೇಮಕಾತಿ, ಟ್ರೈನಿಂಗ್, ಪ್ರಮೋಷನ್ ಇದರಲ್ಲೆಲ್ಲ ತಾರತಮ್ಯ ಆಗದ ಹಾಗೆ ಸಂಸ್ಥೆ ಏನು ಕ್ರಮ ತಗೊಳುತ್ತೆ ಅನ್ನೋ ವಿವರ. ವಿಕಲಚೇತನ ನೌಕರರಿಗೆ ಏನೇನೆಲ್ಲ ಸೌಲಭ್ಯ ಕೊಡ್ತಾರೆ? ಉದಾಹರಣೆಗೆ, ಯೋಗ್ಯ ಸೌಕರ್ಯದ ವ್ಯವಸ್ಥೆ ಹೇಗಿದೆ, ಆಕ್ಸೆಸಿಬಿಲಿಟಿ ಕ್ರಮಗಳು ಏನು, ಅಸಿಸ್ಟಿವ್ ಡಿವೈಸಸ್ ಕೊಡ್ತಾರಾ ಇತ್ಯಾದಿ. ಸರಿ. ವಿಕಲಚೇತನರಿಗೆ ಗುರುತಿಸಿರೋ ಅಥವಾ ಮೀಸಲಿಟ್ಟಿರೋ ಪೋಸ್ಟ್ಗಳ ಲಿಸ್ಟ್. ಆದ್ರೆ ಇಲ್ಲೊಂದು ವಿಷಯ ಗಮನಿಸಬೇಕು. ಈ ಲಿಸ್ಟ್ ಇದೆ ಅಂತ ಮಾತ್ರಕ್ಕೆ ವಿಕಲಚೇತನರು ಬೇರೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಾರ್ದು ಅಂತಲ್ಲ. ತಾರತಮ್ಯ ರಹಿತತೆ ಅನ್ನೋ ಮೂಲ ತತ್ವವೇ ಮುಖ್ಯ. ಓಕೆ, ಅದು ಮುಖ್ಯ. ಈ ಪಾಲಿಸಿಯಿಂದ ನೋಡ್ಕೊಳ್ಳೋಕೆ ಮತ್ತೆ ವಿಕಲಚೇತನ ನೌಕರರ ಸಮಸ್ಯೆ ಕೇಳೋಕೆ ಒಬ್ಬ ಸಂಪರ್ಕಾಧಿಕಾರಿ ಅಥವಾ ಲಿಯೇಸಾನ್ ಆಫೀಸರ್ ನೇಮಕ ಮಾಡಿರಬೇಕು. ಅವರೇ ಡೀಟೇಲ್ಸ್ ಇರಬೇಕು. 20ಕ್ಕಿಂತ ಕಡಿಮೆ ಜನ ಕೆಲಸ ಮಾಡೋ ಸಣ್ಣ ಪ್ರೈವೇಟ್ ಸಂಸ್ಥೆಗಳಿಗೂ ಈ ಪಾಲಿಸಿ ಬೇಕು. ಆದರೆ ಅವರಿಗೆ ಕೆಲವು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಪೂರೈಸಿದ್ರೆ ಸಾಕು ಅಂತ ಕೈಬಿಡಿ ಹೇಳುತ್ತೆ. ಈ ಪಾಲಿಸಿ ಬರೀ ಪೇಪರ್ ಮೇಲಿರಬಾರ್ದು, ಅದು ಆ ಕಂಪನಿಯ ಕಲ್ಚರ್ನ ಭಾಗ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಒತ್ತಿ ಹೇಳುತ್ತೆ. ಒಂದು ಪಾಲಿಸಿ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿಸೋದ್ರಿಂದ ಒಂದು ಅಕೌಂಟಬಿಲಿಟಿ ಬರುತ್ತೆ. ಸರಿ, ಮುಂದೆ ಸೆಕ್ಷನ್ 22 ಇದು ದಾಖಲೆಗಳ ನಿರ್ವಹಣೆ ಬಗ್ಗೆ ಹೇಳುತ್ತೆ. ಸಂಸ್ಥೆಗಳು ವಿಕಲಚೇತನ ನೌಕರನ ಬಗ್ಗೆ ಯಾವ ತರಹದ ರೆಕಾರ್ಡ್ಸ್ ಇಡಬೇಕು, ಯಾಕೆ? ಸೆಕ್ಷನ್ 22ರ ಪ್ರಕಾರ ಪ್ರತಿಯೊಂದು ಸಂಸ್ಥೆಯು ತಮ್ಮಲ್ಲಿ ಕೆಲಸ ಮಾಡ್ತಿರೋ ವಿಕಲಚೇತನ ನೌಕರರ ಬಗ್ಗೆ ಕೆಲವು ದಾಖಲೆಗಳನ್ನು ಮೇಂಟೈನ್ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಅವರ ಸಂಖ್ಯೆ ಎಷ್ಟು, ಯಾವಾಗಿಂದ ಕೆಲಸದಲ್ಲಿದ್ದಾರೆ, ಅವರ ಹೆಸರು, ಜೆಂಡರ್, ಅಡ್ರೆಸ್, ಅವರ ವಿಕಲಚೇತನತೆಯ ಸ್ವರೂಪ ಏನು, ಟೈಪ್ ಆಫ್ ಡಿಸೆಬಿಲಿಟಿ, ಅವರು ಯಾವ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಅವರಿಗೆ ಸಂಸ್ಥೆ ಏನೆಲ್ಲ ಸೌಲಭ್ಯ ಕೊಟ್ಟಿದೆ, ಉದಾಹರಣೆಗೆ ಯೋಗ್ಯ ಸೌಕರ್ಯದ ವಿವರಗಳು, ಇದೆಲ್ಲ ಇರಬೇಕು. ಇಲ್ಲಿ ಪ್ರೈವಸಿ ವಿಷಯ ಬರುತ್ತಲ್ಲ, ಪರ್ಸನಲ್ ಇನ್ಫಾರ್ಮೇಷನ್ ಶೇರ್ ಮಾಡೋ ಹಾಗಾಗುತ್ತಾ? ಖಂಡಿತವಾಗಿಯೂ. ಕೈಪಿಡಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೇಲಾಗಿ, ನೌಕರರು ತಾವಾಗಿಯೇ ವಾಲಂಟ್ರಿಯಾಗಿ ತಮ್ಮ ಡಿಸೆಬಿಲಿಟಿ ಬಗ್ಗೆ ಮಾಹಿತಿ ಕೊಟ್ರೆ ಮಾತ್ರ ಅದನ್ನ ರೆಕಾರ್ಡ್ ಮಾಡಬೇಕು. ಓಕೆ, ವಾಲಂಟರಿ. ಎರಡನೇದಾಗಿ, ಈ ಮಾಹಿತಿಯನ್ನ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿಡಬೇಕು. ಸಂಸ್ಥೆಯು ಒಟ್ಟಾರೆ ಅಂಕಿಅಂಶಗಳನ್ನ ಅಂದ್ರೆ ಅಗ್ರಿಗೇಟೆಡ್ ಡೇಟಾ, ನಮ್ಮಲ್ಲಿ ಇಷ್ಟು ಜನ ವಿಕಲಚೇತನ ನೌಕರರು ಇದ್ದಾರೆ ಅನ್ನೋ ತರದ ಮಾಹಿತಿಯನ್ನ ಬೇಕಾದ್ರೆ ಕೊಡಬಹುದು, ಆದರೆ ಒಬ್ಬೊಬ್ಬ ವ್ಯಕ್ತಿಯ ಡೀಟೇಲ್ಸ್ ಕೊಡೋ ಆಗಿಲ್ಲ. ಸರಿ. ಈ ರೆಕಾರ್ಡ್ಸ್ ಇಡೋದು ಮುಖ್ಯ ಉದ್ದೇಶ ಸಂಸ್ಥೆ ಕಾಯ್ದೆಯನ್ನ ಪಾಲಿಸ್ತಾ ಇದೆಯಾ ಅಂತ ನೋಡೋದು ಮತ್ತೆ ಸರ್ಕಾರಕ್ಕೆ ಪಾಲಿಸಿ ಮಾಡೋದಕ್ಕೆ ಬೇಕಾದ ಮಾಹಿತಿ ಕೊಡೋದು. ಸರಿ, ಈಗ ನಾವು ಸೆಕ್ಷನ್ 19ರಿಂದ 22ವರೆಗೆ ಟ್ರೈನಿಂಗು, ಡಿಸ್ಕ್ರಿಮಿನೇಷನ್ ತಡೆಯೋದು, ಪಾಲಿಸಿ ಮಾಡೋದು, ರೆಕಾರ್ಡ್ಸ್ ಇಡೋದು ಇದೆಲ್ಲ ನೋಡ್ಲಿ. ಆದ್ರೆ ಇಷ್ಟೆಲ್ಲ ಇದ್ರೂ ತಾರತಮ್ಯ ನಡೆದೇ ಹೋಯ್ತು ಅಂದ್ರೆ ಏನ್ ಮಾಡೋದು? ಅದಕ್ಕೆ ಪರಿಹಾರ ಏನು? ಸೆಕ್ಷನ್ 23 ಇದ್ರ ಬಗ್ಗೆ ಏನಾದ್ರೂ ಹೇಳ್ತಾ? ಹೌದು, ಸೆಕ್ಷನ್ 23 ಒಂದು ಕುಂದುಕೊರತೆ ನಿವಾರಣಾ ವ್ಯವಸ್ಥೆ ಬಗ್ಗೆ ಹೇಳುತ್ತೆ. ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂತ. ಇದರ ಪ್ರಕಾರ ಪ್ರತಿಯೊಂದು ಸರ್ಕಾರಿ ಸಂಸ್ಥೆ ಒಬ್ಬ ಕುಂದುಕೊರತೆ ನಿವಾರಣಾ ಅಧಿಕಾರಿಯನ್ನ, ಗ್ರೀವೆನ್ಸ್ ರಿಡ್ರೆಸಲ್ ಆಫೀಸರ್ GRO, ನೇಮಿಸಲೇಬೇಕು. ಇದು ಕಡ್ಡಾಯ. ಸರ್ಕಾರಿ ಸಂಸ್ಥೆಗಳಿಗೆ ಕಡ್ಡಾಯ? ಹೌದು. ಈ ಅಧಿಕಾರಿ ಗೆಜೆಟೆಡ್ ರ್ಯಾಂಕ್ ಅಥವಾ ಅದಕ್ಕೆ ಸಮನಾದ ಸೀನಿಯರ್ ಆಫೀಸರ್ ಆಗಿರಬೇಕು. ಖಾಸಗಿ ಸಂಸ್ಥೆಗಳಿಗೂ ಇಂಥದ್ದೇ ಒಂದು ವ್ಯವಸ್ಥೆ ಇರಬೇಕು ಅಂತ ನಿಯಮಗಳು ಶಿಫಾರಸ್ ಮಾಡುತ್ತವೆ. ದೂರು ಕೊಡೋ ಪ್ರೊಸೀಜರ್ ಹೇಗೆ?
ಯಾರಿಗೆ ತಾರತಮ್ಯ ಆಗಿದೆ ಅಂತ ಅನಿಸ್ತೋ ಆ ವಿಕಲಚೇತನ ವ್ಯಕ್ತಿ ನೇರವಾಗಿ GROಗೆ ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ತಗೊಂಡ GRO 2 ವಾರದೊಳಗೆ ಇನ್ವೆಸ್ಟಿಗೇಟ್ ಮಾಡಿ ಏನು ಕ್ರಮ ತಗೋಬೇಕು ಅಂತ ನಿರ್ಧಾರ ಮಾಡಬೇಕು. ಅವರು ತಗೊಂಡ ಕಂಪ್ಲೇಂಟ್ಸು ತಗೊಂಡ ಆಕ್ಷನ್ ಬಗ್ಗೆ ಒಂದು ರೆಕಾರ್ಡ್ ಬುಕ್ ಮೇಂಟೈನ್ ಮಾಡಬೇಕು. ಸರಿ. ಒಂದು ವೇಳೆ ಆ ಅಧಿಕಾರಿಯ ನಿರ್ಧಾರದಿಂದ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಆಗ ಅವರು ಜಿಲ್ಲಾ ಮಟ್ಟದಲ್ಲಿರೋ ಅಂಗವಿಕಲತೆಗೆ ಸಂಬಂಧಿಸಿದ ಸಮಿತಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಆನ್ ಡಿಸೇಬಿಲಿಟಿಗೆ ಅಪೀಲ್ ಹೋಗ್ಬೋದು. ಇದು ಪರಿಹಾರಕ್ಕೆ ಒಂದು ಕ್ಲಿಯರ್ ಆದ ದಾರಿಯನ್ನು ಕೊಡುತ್ತೆ. ಅಂದ್ರೆ ಹಕ್ಕುಗಳ ಜೊತೆಗೆ ಅವು ಉಲ್ಲಂಘನೆ ಆದ್ರೆ ನ್ಯಾಯ ಕೇಳೋಕೆ ಒಂದು ವ್ಯವಸ್ಥೆಯನ್ನೂ ಕಾಯ್ದೆ ಕೊಟ್ಟಿದೆ. ತುಂಬಾ ಒಳ್ಳೇದು. ಸರಿ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಮುಖ್ಯ ವಿಷಯಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಅದಕ್ಕಾಗಿ ಕೆಲವು ಆಡಿಯೋ ಫ್ಲಾಶ್ ಕಾರ್ಡ್ಗಳು. ನಾನು ಪ್ರಶ್ನೆ ಕೇಳ್ತೇನೆ, ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಇರುತ್ತೆ, ಆಮೇಲೆ ನಮ್ಮ ತಜ್ಞರು ಉತ್ತರ ಹೇಳ್ತಾರೆ. ಎಲ್ರೂ ರೆಡಿನಾ? ಮೊದಲನೇ ಪ್ರಶ್ನೆ, ಕೆಲ್ಸದ ಸ್ಥಳದಲ್ಲಿ ಯೋಗ್ಯ ಸೌಕರ್ಯ ಅಂದ್ರೆ ಸರಳವಾಗಿ ಏನು? ಒಂದು ಪ್ರಾಕ್ಟಿಕಲ್ ಉದಾಹರಣೆ ಕೊಡಿ. ಯೋಗ್ಯ ಸೌಕರ್ಯ ಅಂದ್ರೆ ವಿಕಲಚೇತನ ನೌಕರರು ತಮ್ಮ ಕೆಲಸವನ್ನ ಇತರರ ಹಾಗೆ ಸಮಾನವಾಗಿ ಮಾಡೋಕೆ ಮತ್ತೆ ತಮ್ಮ ಹಕ್ಕುಗಳನ್ನು ಪಡೆಯೋಕೆ ಬೇಕಾದ ಅಗತ್ಯ ಮಾರ್ಪಾಡುಗಳು ಅಥವಾ ಹೊಂದಾಣಿಕೆಗಳು ಇದು ಸಂಸ್ಥೆಗೆ ಅತಿಯಾದ ಹೊರೆ ಆಗಬಾರದು. ಉದಾಹರಣೆಗೆ, ವೀಲ್ಚೇರ್ ಬಳಸೋ ನೌಕರನಿಗೆ ಸುಲಭವಾಗಿ ಹೋಗಿ ಬರೋಕೆ ಆಗೋ ವರ್ಕ್ಸ್ಟೇಷನ್ ಕೊಡೋದು ಅಥವಾ ಕಡಿಮೆ ದೃಷ್ಟಿ ಇರೋರ್ಗೆ ದೊಡ್ಡ ಅಕ್ಷರದ ಡಾಕ್ಯುಮೆಂಟ್ಸ್ ಕೊಡೋದು. ಕರೆಕ್ಟ್. ಎರಡನೇ ಪ್ರಶ್ನೆ, ಸಮಾನ ಅವಕಾಶ ನೀತಿ ಈಕ್ವಲ್ ಆಪರ್ಚುನಿಟಿ ಪಾಲಿಸಿಯನ್ನು ಯಾವೆಲ್ಲ ಸಂಸ್ಥೆಗಳು ಹೊಂದುವುದು ಕಡ್ಡಾಯ? ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಸೆಕ್ಷನ್ 21ರ ಪ್ರಕಾರ ಸರ್ಕಾರಿ ಮತ್ತು ಖಾಸಗಿ ವಲಯದ ಪ್ರತಿಯೊಂದು ಸಂಸ್ಥೆ ಅಂದ್ರೆ ಕಂಪನಿ, ಫ್ಯಾಕ್ಟರಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಲ್ಲವೂ ಸಮಾನ ಅವಕಾಶ ನೀತಿಯನ್ನ ಮಾಡಬೇಕು ಮತ್ತು ಅದನ್ನ ಸಂಬಂಧಪಟ್ಟ ಕಮಿಷನರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಸಬೇಕು. ಮೂರನೇ ಪ್ರಶ್ನೆ, ಒಬ್ಬ ಸರ್ಕಾರಿ ನೌಕರ ಕೆಲಸದಲ್ಲಿ ಇರುವಾಗ ಆಕ್ಸಿಡೆಂಟ್ ಆಗಿ ನಡೆಯೋಕೆ ಆಗದೆ ಹೋದ್ರೆ ಅವರನ್ನ ಕೆಲಸದಿಂದ ತೆಗಿಬಹುದಾ? ಖಂಡಿತ ಇಲ್ಲ. ಸೆಕ್ಷನ್ 24 ಪ್ರಕಾರ ಸರ್ಕಾರಿ ಕೆಲಸದಲ್ಲಿ ಇರುವಾಗ ಅಂಗವೈಕಲ್ಯಕ್ಕೆ ತುತ್ತಾದ ನೌಕರನನ್ನ ಕೆಲಸದಿಂದ ತೆಗೆಯೋ ಹಾಗಿಲ್ಲ ಅಥವಾ ರ್ಯಾಂಕ್ ಕಡಿಮೆ ಮಾಡೋ ಹಾಗಿಲ್ಲ. ಅವರಿಗೆ ಅದೇ ಸಂಬಳ, ಸೌಲಭ್ಯಗಳ ಜೊತೆ ಬೇರೆ ಸೂಕ್ತವಾದ ಪೋಸ್ಟ್ ಕೊಡಬೇಕು ಅಥವಾ ಸೂಪರ್ ನ್ಯೂಮರರಿ ಪೋಸ್ಟ್ನಲ್ಲಿ ಮುಂದುವರಿಸಬೇಕು. ಸರಿ. ನಾಲ್ಕನೇ ಪ್ರಶ್ನೆ, ಒಂದು ಪ್ರೈವೇಟ್ ಕಂಪನಿಯಲ್ಲಿ ವಿಕಲಚೇತನ ವ್ಯಕ್ತಿಗೆ ತಾರತಮ್ಯ ಆಗಿದೆ ಅಂತ ಅನ್ಸಿದ್ರೆ ಕಂಪ್ಲೇಂಟ್ ಕೊಡೋಕೆ ಮೊದಲ ಸ್ಟೆಪ್ಸ್ ಏನು? ಪ್ರೈವೇಟ್ ಸಂಸ್ಥೆಗಳಲ್ಲೂ ದೂರು ನಿವಾರಣಾ ವ್ಯವಸ್ಥೆ ಇರಬೇಕು ಅಂತ ರೂಲ್ಸ್ ಹೇಳುತ್ತೆ. ಸೊ ಮೊದಲಿಗೆ ಆ ಕಂಪನಿಯ ಒಳಗಿನ ವ್ಯವಸ್ಥೆ, ಉದಾಹರಣೆಗೆ HR ಡಿಪಾರ್ಟ್ಮೆಂಟ್ ಅಥವಾ ಯಾರಾದರೂ ಅಧಿಕಾರಿಯನ್ನೇ ನೇಮಿಸಿದ್ರೆ ಅವರಿಗೆ ಕಂಪ್ಲೇಂಟ್ ಕೊಡ್ಬೋದು. ಅಲ್ಲಿ ಸಮಾಧಾನ ಆಗದಿದ್ರೆ ಅಥವಾ ಅಂಥ ವ್ಯವಸ್ಥೆನೇ ಇಲ್ದಿದ್ರೆ ನೇರವಾಗಿ ಜಿಲ್ಲಾ ಮಟ್ಟದ ಸಮಿತಿಗೆ ಅಥವಾ ರಾಜ್ಯ ಮುಖ್ಯ ಆಯುಕ್ತರಿಗೆ, ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗೆ ಕಂಪ್ಲೇಂಟ್ ಕೊಡ್ಬೋದು. ಕೊನೆಯ 5ನೇ ಪ್ರಶ್ನೆ, ಸಂಸ್ಥೆಗಳು ವಿಕಲಚೇತನ ನೌಕರರ ಬಗ್ಗೆ ದಾಖಲೆಗಳನ್ನ ಯಾಕೆ ಮೇಂಟೈನ್ ಮಾಡಬೇಕು? ಅದರ ಮುಖ್ಯ ಉದ್ದೇಶ ಏನು? ಸ್ವಲ್ಪ ವಿರಾಮ. ಸೆಕ್ಷನ್ 22 ಪ್ರಕಾರ ಈ ರೆಕಾರ್ಡ್ಸ್ನ ಮುಖ್ಯ ಉದ್ದೇಶಗಳು 2. ಒಂದು, ಸಂಸ್ಥೆ ಕಾಯ್ದೆಯ ರೂಲ್ಸ್ ಅನ್ನ ವಿಶೇಷವಾಗಿ ತಾರತಮ್ಯ ಮಾಡಬಾರ್ದು ಅನ್ನೋದನ್ನ ಮತ್ತೆ ಯೋಗ್ಯ ಸೌಕರ್ಯ ಕೊಡೋದನ್ನ ಪಾಲಿಸ್ತಾ ಇದೆಯಾ ಅಂತ ನೋಡ್ಕೊಳ್ಳೋದು. 2, ವಿಕಲಚೇತನರ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಪಾಲಿಸಿಗಳನ್ನ ಮಾಡೋಕೆ ಮತ್ತೆ ಮಾನಿಟರ್ ಮಾಡೋಕೆ ಸರ್ಕಾರಕ್ಕೆ ಬೇಕಾದ ಒಟ್ಟು ಮಾಹಿತಿ ಸಿಗುತ್ತೆ. ಇಲ್ಲಿ ಕಾನ್ಫಿಡೆನ್ಷಿಯಾಲಿಟಿ ತುಂಬಾ ಮುಖ್ಯ. ಇವತ್ತಿನ ಚರ್ಚೆಯನ್ನ ಸಾರಾಂಶ ರೂಪದಲ್ಲಿ ಏರೋದಾದ್ರೆ, ಸೆಕ್ಷನ್ 19 ವಿಕಲಚೇತನರ ಆರ್ಥಿಕ ಸಬಲೀಕರಣಕ್ಕೆ ವೃತ್ತಿ ತರಬೇತಿ ಮತ್ತು ಸ್ವಯಂ ಉದ್ಯೋಗದ ಅಡಿಪಾಯ ಹಾಕುತ್ತೆ. ಸೆಕ್ಷನ್ 20 ಕೆಲಸದ ಜಾಗದಲ್ಲಿ ತಾರತಮ್ಯಕ್ಕೆ ಒಂದು ದೊಡ್ಡ ತಡೆಗೋಡೆ ಕಟ್ಟುತ್ತೆ ಮತ್ತೆ ಯೋಗ್ಯ ಸೌಕರ್ಯದ ಮೂಲಕ ರಿಯಲ್ ಆಗಿ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳುತ್ತೆ. ಇದು ಸರ್ಕಾರಿ, ಖಾಸಗಿ ಎಲ್ರಿಗೂ ಅನ್ವಯ. ಹೌದು. ಸೆಕ್ಷನ್ 21 ಈ ತತ್ವಗಳನ್ನ ಸಂಸ್ಥೆಯ ಪಾಲಿಸಿಯಾಗಿ ಬದಲಾಯಿಸೋಕೆ ಸಮಾನ ಅವಕಾಶ ನೀತಿಯನ್ನ ಕಡ್ಡಾಯ ಮಾಡುತ್ತೆ. ಸೆಕ್ಷನ್ 22 ಇದೆಲ್ಲ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳೋಕೆ ರೆಕಾರ್ಡ್ಸ್ ಎಷ್ಟು ಮುಖ್ಯ ಅಂತ ಹೇಳುತ್ತೆ. ಮತ್ತು ಸೆಕ್ಷನ್ 23 ಹಕ್ಕುಗಳಿಗೆ ತೊಂದರೆ ಆದ್ರೆ ಪರಿಹಾರ ಕೇಳೋಕೆ ಒಂದು ದಾರಿಯನ್ನ ವಿಶೇಷವಾಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ತೋರಿಸುತ್ತೆ. ಒಟ್ಟಾರೆಯಾಗಿ ಈ 5 ಸೆಕ್ಷನ್ಗಳು ವಿಕಲಚೇತನ ವ್ಯಕ್ತಿಗಳ ಉದ್ಯೋಗದ ಹಕ್ಕುಗಳನ್ನ ಗಟ್ಟಿಗೊಳಿಸೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ತುಂಬಾ ಸ್ಪಷ್ಟವಾಗಿ ಮತ್ತು ಚೆನ್ನಾಗಿ ಸಾರಾಂಶ ಹೇಳಿದ್ರಿ. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ, ಈ ಕಾನೂನುಗಳೆಲ್ಲ ಪಾಲಿಸಿಗಳನ್ನ ಕಡ್ಡಾಯ ಮಾಡ್ತವೆ,
ಆಫೀಸರ್ಗಳನ್ನ ನೇಮಿಸ್ತವೆ, ರೆಕಾರ್ಡ್ಸ್ ಇಡಿ ಅಂತ ಹೇಳ್ತವೆ, ಇದೆಲ್ಲ ಬೇಕೇ ಬೇಕು. ಆದ್ರೆ ನಿಜವಾದ ಇನ್ಕ್ಲೂಷನ್, ನಿಜವಾದ ಒಳಗೊಳ್ಳುವಿಕೆ ಅನ್ನೋದು ಬರೀ ಕಾನೂನು ಪಾಲನೆಗಿಂತ ಜಾಸ್ತಿ ಅಲ್ವಾ? ಹೌದು, ಖಂಡಿತ. ಕೆಲ್ಸದ ಸ್ಥಳಗಳಲ್ಲಿ ವಿಕಲಚೇತನ ಸಹೋದ್ಯೋಗಿಗಳು ಕೇವಲ ಕಾನೂನಿನ ರಕ್ಷಣೆ ಇರೋ ಬೆನಿಫಿಷರಿಗಳಲ್ಲ, ಅವರು ನಮ್ಮ ಟೀಮ್ನವರು, ನಮ್ಮ ಸಂಸ್ಥೆಯ ಭಾಗ ಅನ್ನೋ ಭಾವನೆ, ಆ ಕಲ್ಚರನ್ನ ನಾವು ಹೇಗೆ ಬೆಳೆಸ್ಬೋದು? ಬರೀ ರೂಲ್ಸ್ ಫಾಲೋ ಮಾಡೋದನ್ನ ದಾಟಿ ನಿಜವಾಗ್ಲೂ ನಮ್ಮವರು ಅನ್ನೋ ಭಾವನೆ ಮೂಡಿಸೋದು ಹೇಗೆ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸೋಣ. ಈ ಕಾಯ್ದೆಯ ಇನ್ನೂ ಕೆಲವು ಮುಖ್ಯವಾದ ಅಂಶಗಳ ಬಗ್ಗೆ ನಮ್ಮ ಮುಂದಿನ ಚರ್ಚೆಯಲ್ಲಿ ಮಾತಾಡೋಣ. ಆರ್ಎಸ್ಜಿಇ ಆಡಳಿತ ತಂಡದ ಪರವಾಗಿ ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ ನಿಮಗೆ ಮತ್ತು ನಮ್ಮ ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಆರ್ಎಸ್ಜಿಇ ವಾಟ್ಸ್ಆಪ್ ಕಮ್ಯುನಿಟಿಗೆ ಸೇರ್ಬೇಕು ಅಂದ್ರೆ 9060720937 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 9060720937. ಒಂದು ಸಣ್ಣ ನೆನಪು, ನಾವು ಇಲ್ಲಿ ಚರ್ಚೆ ಮಾಡೋ ವಿಷಯಗಳು ಕಾಯ್ದೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಆದ್ರೂ ಪೂರ್ತಿ ಮತ್ತು ಅಧಿಕೃತ ತಿಳುವಳಿಕೆಗಾಗಿ ಮೂಲ ಕಾಯ್ದೆ, ರೂಲ್ಸ್ ಮತ್ತೆ ಕೈಪಿಡಿಗಳನ್ನ ಓದೋದು ಯಾವಾಗ್ಲೂ ಒಳ್ಳೆಯದು. ಧನ್ಯವಾದಗಳು, ಮತ್ತೆ ಸಿಗೋಣ.